ಹೈಕಮಾಂಡ್ ಭೇಟಿಯಾಗಿ ವಿಶ್ವಾಸ ತೆಗೆದುಕೊಳ್ಳುವ ಪ್ಲಾನ್ ಅನ್ನ ಮಾಡಿರೋದು. ಸದ್ಯ ಸಿಎಂ ಡಿಕೆ ಶಿವಕುಮಾರ್ ಇನ್ನು ದೆಹಲಿಯಲ್ಲೇ ಇದ್ದಾರೆ. ಇವತ್ತು ಬೆಳಗ್ಗೆ ಬೆಂಗಳೂರಿಗೆ ಬರಬೇಕಾಗಿತ್ತು ಡಿಕೆ ಶಿವಕುಮಾರ್, ಆದರೆ ಇನ್ನೂ ಕೂಡ ಬಂದಿಲ್ಲ, ದೆಹಲಿಯಲ್ಲೇ ಇದ್ದಾರೆ. ಸಂಜೆ ವೇಳೆಗೆ ಬೆಂಗಳೂರಿಗೆ ಆಗಮಿಸುವ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಹೈಕಮಾಂಡ್ ಭೇಟಿಯಾಗಿ ವಿಶ್ವಾಸ ತೆಗೆದುಕೊಳ್ಳುವ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ನಿಗದಿಯಂತೆ ಇವತ್ತು ಬೆಳಗ್ಗೆ ವಾಪಸ್ ಬರಬೇಕಾಗಿತ್ತು ಅವರು ಬೆಂಗಳೂರಿಗೆ, ಆದರೆ ಇನ್ನೂ ಕೂಡ ಡಿಕೆ ಶಿವಕುಮಾರ್ ವಾಪಸ್ ಬಂದಿಲ್ಲ, ದೆಹಲಿಯಲ್ಲೇ ಇದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಾಳಗ ಜೋರಾಗಿದೆ. ಅವಕಾಶ ಬರೋವರೆಗೂ ಕಾಯಬೇಕು ಅಂತ ದಲಿತ ಸಿಎಂ ಆಯ್ಕೆಯ ಬಗ್ಗೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈಗಂತೂ ಅವಕಾಶ ಇಲ್ಲ, ಸಮಯಕ್ಕಾಗಿ ಕಾಯಬೇಕು, ಅವಕಾಶ ಬರೋವರೆಗೂ ಕಾಯಬೇಕು, ಅವಕಾಶ ಸೃಷ್ಟಿಯಾಗಬೇಕು, ಅಲ್ಲಿ ತನಕ ಕಾಯಬೇಕು ಅಂತ ಜಾರಕಿಹೊಳಿ ಅವರು ಹೇಳಿದ್ದಾರೆ. ದಲಿತ ಸಿಎಂ ಆಯ್ಕೆ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರ ಪ್ರತಿಕ್ರಿಯೆ ಇದು. ಬರ್ಬೋದು, ಮುಂದಿನ ದಿನಗಳಲ್ಲಿ ಬರ್ಬೋದ್ರಿ, ಬರಂಗಿಲ್ಲ, ಕಾಯಬೇಕಲ್ಲ, ವೇಟ್ ಮಾಡಬೇಕು. ತಕ್ಷಣ ಕೇಳಿದ್ರೆ ಅವಕಾಶಗಳಿಲ್ಲ, ಮುಂದಿನ ದಿನಗಳು ಕಾಯಬೇಕು, ಅವಕಾಶಗಳನ್ನ ಸೃಷ್ಟಿ ಮಾಡಬೇಕು. ಸೊ ಆ ಮಟ್ಟಕ್ಕೆ ನಾವೆಲ್ಲ ಆಗೋರು ಬೆಳಿಬೇಕು. ಸೊ ಇವೆಲ್ಲ ಇದೆ ರೀ. ಸದ್ಯಕ್ಕಂತೂ ಪದ ಪ್ರಶ್ನೆ ಉದ್ಭವಿಸಲ್ಲ, ಕಾಯಬೇಕಷ್ಟು ನಾವು, ಕಾಯಲೇಬೇಕು, ಅದೇ ನಂಗೆ ಕಾಯಲೇಬೇಕು, ಅವಕಾಶ ಬರೋರಿಗೆ ಕಾಯಬೇಕು. ನೀವು ಬರ್ಬೋದು, ಮುಂದಿನ ದಿನಗಳಲ್ಲಿ ಬರ್ಬೋದ್ರಿ, ಬರಂಗಿಲ್ಲ, ಕಾಯಬೇಕಲ್ಲ, ವೇಟ್ ಮಾಡಬೇಕು. ತಕ್ಷಣ ಕೇಳಿದ್ರೆ ಅವಕಾಶಗಳಿಲ್ಲ, ಮುಂದಿನ ದಿನಗಳು ಕಾಯಬೇಕು, ಅವಕಾಶಗಳನ್ನ ಸೃಷ್ಟಿ ಮಾಡಬೇಕು. ಸೊ ಆ ಮಟ್ಟಕ್ಕೆ ನಾವೆಲ್ಲ ಆಗೋರು ಬೆಳಿಬೇಕು. ಸೊ ಇವೆಲ್ಲ ಇದೆ ರೀ. ಸದ್ಯಕ್ಕಂತೂ ಪದ ಪ್ರಶ್ನೆ ಉದ್ಭವಿಸಲ್ಲ, ಕಾಯಬೇಕಷ್ಟು ನಾವು, ಕಾಯಲೇಬೇಕು, ಅದೇ ನಂಗೆ ಕಾಯಲೇಬೇಕು, ಅವಕಾಶ ಬರೋರಿಗೆ. ಹೈಕಮಾಂಡ್ ಭೇಟಿಯಾಗಿ ವಿಶ್ವಾಸ ತೆಗೆದುಕೊಳ್ಳುವ ಪ್ಲಾನ್ ಅನ್ನ ಮಾಡಿರೋದು. ಸದ್ಯ ಸಿಎಂ ಡಿಕೆ ಶಿವಕುಮಾರ್ ಇನ್ನು ದೆಹಲಿಯಲ್ಲೇ ಇದ್ದಾರೆ. ಇವತ್ತು ಬೆಳಗ್ಗೆ ಬೆಂಗಳೂರಿಗೆ ಬರಬೇಕಾಗಿತ್ತು ಡಿಕೆ ಶಿವಕುಮಾರ್, ಆದರೆ ಇನ್ನೂ ಕೂಡ ಬಂದಿಲ್ಲ, ದೆಹಲಿಯಲ್ಲೇ ಇದ್ದಾರೆ. ಸಂಜೆ ವೇಳೆಗೆ ಬೆಂಗಳೂರಿಗೆ ಆಗಮಿಸುವ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಹೈಕಮಾಂಡ್ ಭೇಟಿಯಾಗಿ ವಿಶ್ವಾಸ ತೆಗೆದುಕೊಳ್ಳುವ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ನಿಗದಿಯಂತೆ ಇವತ್ತು ಬೆಳಗ್ಗೆ ವಾಪಸ್ ಬರಬೇಕಾಗಿತ್ತು ಅವರು ಬೆಂಗಳೂರಿಗೆ, ಆದರೆ ಇನ್ನೂ ಕೂಡ ಡಿಕೆ ಶಿವಕುಮಾರ್ ವಾಪಸ್ ಬಂದಿಲ್ಲ, ದೆಹಲಿಯಲ್ಲೇ ಇದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಾಳಗ ಜೋರಾಗಿದೆ. ಅವಕಾಶ ಬರೋವರೆಗೂ ಕಾಯಬೇಕು ಅಂತ ದಲಿತ ಸಿಎಂ ಆಯ್ಕೆಯ ಬಗ್ಗೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈಗಂತೂ ಅವಕಾಶ ಇಲ್ಲ, ಸಮಯಕ್ಕಾಗಿ ಕಾಯಬೇಕು, ಅವಕಾಶ ಬರೋವರೆಗೂ ಕಾಯಬೇಕು, ಅವಕಾಶ ಸೃಷ್ಟಿಯಾಗಬೇಕು, ಅಲ್ಲಿ ತನಕ ಕಾಯಬೇಕು ಅಂತ ಜಾರಕಿಹೊಳಿ ಅವರು ಹೇಳಿದ್ದಾರೆ. ದಲಿತ ಸಿಎಂ ಆಯ್ಕೆ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರ ಪ್ರತಿಕ್ರಿಯೆ ಇದು. ಬರ್ಬೋದು, ಮುಂದಿನ ದಿನಗಳಲ್ಲಿ ಬರ್ಬೋದ್ರಿ, ಬರಂಗಿಲ್ಲ, ಕಾಯಬೇಕಲ್ಲ, ವೇಟ್ ಮಾಡಬೇಕು. ತಕ್ಷಣ ಕೇಳಿದ್ರೆ ಅವಕಾಶಗಳಿಲ್ಲ, ಮುಂದಿನ ದಿನಗಳು ಕಾಯಬೇಕು, ಅವಕಾಶಗಳನ್ನ ಸೃಷ್ಟಿ ಮಾಡಬೇಕು. ಸೊ ಆ ಮಟ್ಟಕ್ಕೆ ನಾವೆಲ್ಲ ಆಗೋರು ಬೆಳಿಬೇಕು. ಸೊ ಇವೆಲ್ಲ ಇದೆ ರೀ. ಸದ್ಯಕ್ಕಂತೂ ಪದ ಪ್ರಶ್ನೆ ಉದ್ಭವಿಸಲ್ಲ, ಕಾಯಬೇಕಷ್ಟು ನಾವು, ಕಾಯಲೇಬೇಕು, ಅದೇ ನಂಗೆ ಕಾಯಲೇಬೇಕು, ಅವಕಾಶ ಬರೋರಿಗೆ ಕಾಯಬೇಕು. ನೀವು ಬರ್ಬೋದು, ಮುಂದಿನ ದಿನಗಳಲ್ಲಿ ಬರ್ಬೋದ್ರಿ, ಬರಂಗಿಲ್ಲ, ಕಾಯಬೇಕಲ್ಲ, ವೇಟ್ ಮಾಡಬೇಕು. ತಕ್ಷಣ ಕೇಳಿದ್ರೆ ಅವಕಾಶಗಳಿಲ್ಲ, ಮುಂದಿನ ದಿನಗಳು ಕಾಯಬೇಕು, ಅವಕಾಶಗಳನ್ನ ಸೃಷ್ಟಿ ಮಾಡಬೇಕು. ಸೊ ಆ ಮಟ್ಟಕ್ಕೆ ನಾವೆಲ್ಲ ಆಗೋರು ಬೆಳಿಬೇಕು. ಸೊ ಇವೆಲ್ಲ ಇದೆ ರೀ. ಸದ್ಯಕ್ಕಂತೂ ಪದ ಪ್ರಶ್ನೆ ಉದ್ಭವಿಸಲ್ಲ, ಕಾಯಬೇಕಷ್ಟು ನಾವು, ಕಾಯಲೇಬೇಕು, ಅದೇ ನಂಗೆ ಕಾಯಲೇಬೇಕು, ಅವಕಾಶ ಬರೋರಿಗೆ. ಹೈಕಮಾಂಡ್ ಭೇಟಿಯಾಗಿ ವಿಶ್ವಾಸ ತೆಗೆದುಕೊಳ್ಳುವ ಪ್ಲಾನ್ ಅನ್ನ ಮಾಡಿರೋದು. ಸದ್ಯ ಸಿಎಂ ಡಿಕೆ ಶಿವಕುಮಾರ್ ಇನ್ನು ದೆಹಲಿಯಲ್ಲೇ ಇದ್ದಾರೆ. ಇವತ್ತು ಬೆಳಗ್ಗೆ ಬೆಂಗಳೂರಿಗೆ ಬರಬೇಕಾಗಿತ್ತು ಡಿಕೆ ಶಿವಕುಮಾರ್, ಆದರೆ ಇನ್ನೂ ಕೂಡ ಬಂದಿಲ್ಲ, ದೆಹಲಿಯಲ್ಲೇ ಇದ್ದಾರೆ. ಸಂಜೆ ವೇಳೆಗೆ ಬೆಂಗಳೂರಿಗೆ ಆಗಮಿಸುವ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಹೈಕಮಾಂಡ್ ಭೇಟಿಯಾಗಿ ವಿಶ್ವಾಸ ತೆಗೆದುಕೊಳ್ಳುವ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ನಿಗದಿಯಂತೆ ಇವತ್ತು ಬೆಳಗ್ಗೆ ವಾಪಸ್ ಬರಬೇಕಾಗಿತ್ತು ಅವರು ಬೆಂಗಳೂರಿಗೆ,
ಆದರೆ ಇನ್ನೂ ಕೂಡ ಡಿ ಕೆ ಶಿವಕುಮಾರ್ ವಾಪಸ್ ಬಂದಿಲ್ಲ, ದೆಹಲಿಯಲ್ಲೇ ಇದ್ದಾರೆ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಾಳಗ ಜೋರಾಗಿದೆ. ಅವಕಾಶ ಬರೋವರೆಗೂ ಕಾಯಬೇಕು ಅಂತ ದಲಿತ ಸಿಎಂ ಆಯ್ಕೆಯ ಬಗ್ಗೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈಗಂತೂ ಅವಕಾಶ ಇಲ್ಲ, ಸಮಯಕ್ಕಾಗಿ ಕಾಯಬೇಕು. ಅವಕಾಶ ಬರೋವರೆಗೂ ಕಾಯಬೇಕು. ಅವಕಾಶ ಸೃಷ್ಟಿಯಾಗಬೇಕು, ಅಲ್ಲಿ ತನಕ ಕಾಯಬೇಕು ಅಂತ ಜಾರಕಿಹೊಳಿ ಅವರು ಹೇಳಿದ್ದಾರೆ. ದಲಿತ ಸಿಎಂ ಆಯ್ಕೆ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರ ಪ್ರತಿಕ್ರಿಯೆ ಇದು. ಬರ್ಬೋದು, ಮುಂದಿನ ದಿನಗಳಲ್ಲಿ ಬರ್ಬೋದ್ರಿ, ಬರಂಗಿಲ್ಲ, ಕಾಯಬೇಕಲ್ಲ, ವೇಟ್ ಮಾಡಬೇಕು. ತಕ್ಷಣ ಕೇಳಿದ್ರೆ ಅವಕಾಶಗಳಿಲ್ಲ. ಮುಂದಿನ ದಿನಗಳು ಕಾಯಬೇಕು, ಅವಕಾಶಗಳನ್ನ ಸೃಷ್ಟಿ ಮಾಡಬೇಕು. ಸೊ ಆ ಮಟ್ಟಕ್ಕೆ ನಾವೆಲ್ಲ ಆಗೋರು ಬೆಳಿಬೇಕು. ಸೊ ಇವೆಲ್ಲ ಇದೆ ರೀ. ಸದ್ಯಕ್ಕಂತೂ ಪದ ಪ್ರಶ್ನೆ ಉದ್ಭವಿಸಲ್ಲ, ಕಾಯಬೇಕಷ್ಟು ನಾವು. ಕಾಯಲೇಬೇಕಂತ ನಂಗೆ ಕಾಯಲೇಬೇಕು, ಅವಕಾಶ ಬರೋರಿಗೆ ಕಾಯಬೇಕು. ನೀವು ಬರ್ಬೋದು, ಮುಂದಿನ ದಿನಗಳಲ್ಲಿ ಬರ್ಬೋದ್ರಿ, ಬರಂಗಿಲ್ಲ, ಕಾಯಬೇಕಲ್ಲ, ವೇಟ್ ಮಾಡಬೇಕು. ತಕ್ಷಣ ಕೇಳಿದ್ರೆ ಅವಕಾಶಗಳಿಲ್ಲ. ಮುಂದಿನ ದಿನಗಳು ಕಾಯಬೇಕು, ಅವಕಾಶಗಳನ್ನ ಸೃಷ್ಟಿ ಮಾಡಬೇಕು. ಸೊ ಆ ಮಟ್ಟಕ್ಕೆ ನಾವೆಲ್ಲ ಆಗೋರು ಬೆಳಿಬೇಕು. ಸೊ ಇವೆಲ್ಲ ಇದೆ ರೀ. ಸದ್ಯಕ್ಕಂತೂ ಪದ ಪ್ರಶ್ನೆ ಉದ್ಭವಿಸಲ್ಲ, ಕಾಯಬೇಕಷ್ಟು ನಾವು. ಕಾಯಲೇಬೇಕಂತ ಹೈಕಮಾಂಡ್ ಭೇಟಿಯಾಗಿ ವಿಶ್ವಾಸ ತೆಗೆದುಕೊಳ್ಳುವ ಪ್ಲಾನ್ ಅನ್ನ ಮಾಡಿರೋದು. ಸದ್ಯ ಸಿಎಂ ಡಿ ಕೆ ಶಿವಕುಮಾರ್ ಇನ್ನು ದೆಹಲಿಯಲ್ಲೇ ಇದ್ದಾರೆ. ಇವತ್ತು ಬೆಳಗ್ಗೆ ಬೆಂಗಳೂರಿಗೆ ಬರಬೇಕಾಗಿತ್ತು ಡಿ ಕೆ ಶಿವಕುಮಾರ್, ಆದ್ರೆ ಇನ್ನೂ ಕೂಡ ಬಂದಿಲ್ಲ, ದೆಹಲಿಯಲ್ಲೇ ಇದ್ದಾರೆ. ಸಂಜೆ ವೇಳೆಗೆ ಬೆಂಗಳೂರಿಗೆ ಆಗಮಿಸುವ ಸಾಧ್ಯತೆ ಇದೆ. ಡಿ ಕೆ ಶಿವಕುಮಾರ್ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಹೈಕಮಾಂಡ್ ಭೇಟಿಯಾಗಿ ವಿಶ್ವಾಸ ತೆಗೆದುಕೊಳ್ಳುವ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ನಿಗದಿಯಂತೆ ಇವತ್ತು ಬೆಳಗ್ಗೆ ವಾಪಸ್ ಬರಬೇಕಾಗಿತ್ತು ಅವರು ಬೆಂಗಳೂರಿಗೆ, ಆದರೆ ಇನ್ನೂ ಕೂಡ ಡಿ ಕೆ ಶಿವಕುಮಾರ್ ವಾಪಸ್ ಬಂದಿಲ್ಲ, ದೆಹಲಿಯಲ್ಲೇ ಇದ್ದಾರೆ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಾಳಗ ಜೋರಾಗಿದೆ. ಅವಕಾಶ ಬರೋವರೆಗೂ ಕಾಯಬೇಕು ಅಂತ ದಲಿತ ಸಿಎಂ ಆಯ್ಕೆಯ ಬಗ್ಗೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈಗಂತೂ ಅವಕಾಶ ಇಲ್ಲ, ಸಮಯಕ್ಕಾಗಿ ಕಾಯಬೇಕು. ಅವಕಾಶ ಬರೋವರೆಗೂ ಕಾಯಬೇಕು. ಅವಕಾಶ ಸೃಷ್ಟಿಯಾಗಬೇಕು, ಅಲ್ಲಿ ತನಕ ಕಾಯಬೇಕು ಅಂತ ಜಾರಕಿಹೊಳಿ ಅವರು ಹೇಳಿದ್ದಾರೆ. ದಲಿತ ಸಿಎಂ ಆಯ್ಕೆ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರ ಪ್ರತಿಕ್ರಿಯೆ ಇದು. ಬರ್ಬೋದು, ಮುಂದಿನ ದಿನಗಳಲ್ಲಿ ಬರ್ಬೋದ್ರಿ, ಬರಂಗಿಲ್ಲ, ಕಾಯಬೇಕಲ್ಲ, ವೇಟ್ ಮಾಡಬೇಕು. ತಕ್ಷಣ ಕೇಳಿದ್ರೆ ಅವಕಾಶಗಳಿಲ್ಲ. ಮುಂದಿನ ದಿನಗಳು ಕಾಯಬೇಕು, ಅವಕಾಶಗಳನ್ನ ಸೃಷ್ಟಿ ಮಾಡಬೇಕು. ಸೊ ಆ ಮಟ್ಟಕ್ಕೆ ನಾವೆಲ್ಲ ಆಗೋರು ಬೆಳಿಬೇಕು. ಸೊ ಇವೆಲ್ಲ ಇದೆ ರೀ. ಸದ್ಯಕ್ಕಂತೂ ಪದ ಪ್ರಶ್ನೆ ಉದ್ಭವಿಸಲ್ಲ, ಕಾಯಬೇಕಷ್ಟು ನಾವು. ಕಾಯಲೇಬೇಕಂತ ನಂಗೆ ಕಾಯಲೇಬೇಕು, ಅವಕಾಶ ಬರೋರಿಗೆ ಕಾಯಬೇಕು. ನೀವು ಬರ್ಬೋದು, ಮುಂದಿನ ದಿನಗಳಲ್ಲಿ ಬರ್ಬೋದ್ರಿ, ಬರಂಗಿಲ್ಲ, ಕಾಯಬೇಕಲ್ಲ, ವೇಟ್ ಮಾಡಬೇಕು. ತಕ್ಷಣ ಕೇಳಿದ್ರೆ ಅವಕಾಶಗಳಿಲ್ಲ. ಮುಂದಿನ ದಿನಗಳು ಕಾಯಬೇಕು, ಅವಕಾಶಗಳನ್ನ ಸೃಷ್ಟಿ ಮಾಡಬೇಕು. ಸೊ ಆ ಮಟ್ಟಕ್ಕೆ ನಾವೆಲ್ಲ ಆಗೋರು ಬೆಳಿಬೇಕು. ಸೊ ಇವೆಲ್ಲ ಇದೆ ರೀ. ಸದ್ಯಕ್ಕಂತೂ ಪದ ಪ್ರಶ್ನೆ ಉದ್ಭವಿಸಲ್ಲ, ಕಾಯಬೇಕಷ್ಟು ನಾವು. ಕಾಯಲೇಬೇಕಂತ ನಂಗೆ ಕಾಯಲೇಬೇಕು, ಅವಕಾಶ ಬರೋರಿಗೆ ಕಾಯಬೇಕು.